ಸುಜುಕಿ ಅವನಿಸ್ನ ಸೆಗ್ಮೆಂಟ್ ಅಲ್ಲೇ ಡಿಫ್ರೆಂಟ್ ಆಗಿರೋ ಕ್ಯಾಟಗರಿ ಸ್ಕೂಟರ್ ಅಂತ ಏನಕ್ಕೆ ಕರೀತಾರೆ ಅಂತಂದ್ರೆ ಅಲ್ಟ್ರಾ ಸ್ಮೂತ್ ರಿಫೈನ್ಡ್ ಎಂಜಿನ್ ಜೊತೆಗೆ ಮೋಟೋ ಜಿಪಿ ಇನ್ಸ್ಪೈರ್ಡ್ ಗ್ರಾಫಿಕ್ಸ್, ಯೂನಿಕ್ ರೇಸ್ ಇನ್ಸ್ಪೈರ್ಡ್ ಬ್ರ್ಯಾಂಡಿಂಗ್ಸ್, ಮ್ಯಾಟ್ ಸ್ಪೆಷಲ್ ಡ್ಯೂಲ್ ಟೋನ್ ಪೇಂಟ್ ಸ್ಕೀಮ್ಸ್ ಇರೋದ್ರಿಂದ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಸ್ಕೂಟರ್ ಅಂತ ಕನ್ಸಿಡರೇಷನ್ ತಗೊಳ್ಳುವಂಥದ್ದು. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಸ್ಕೂಟರ್ ಸುಜುಕಿ ಅವನಿಸ್ 125. ಈ ಸ್ಕೂಟರ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2021ರಲ್ಲಿ. ಈ ಸ್ಕೂಟರ್ನ ಚಾಸಿಸ್ ಟೈಪ್ ನ ನೋಡೋದಾದ್ರೆ ಸ್ಟೀಲ್ ಟ್ಯೂಬ್ಯುಲರ್ ಫ್ರೇಮ್ ಅನ್ನೋ ಒಂದು ಚಾಸಿಸ್ ಇಂದ ಬಂದಿರುತ್ತೆ. ಹಾಗೆ ಈ ಒಂದು ಸ್ಕೂಟರ್ ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ನೋಡೋದಾದ್ರೆ ಸ್ಪೋರ್ಟಿ ಡೈಲಿ ಕಮ್ಯೂಟರ್ ಅನ್ನೋ ಒಂದು ಕ್ಯಾಟಗರಿಗೆ ಬರುತ್ತೆ. ಹಾಗೆ ಈ ಸ್ಕೂಟರ್ ಇರುವಂತಹ ವೇರಿಯಂಟ್ಸ್ ನ ನೋಡೋದಾದ್ರೆ ಅವನಿಸ್ 125 ಸ್ಟ್ಯಾಂಡರ್ಡ್, ಅವನಿಸ್ 125 ರೇಸ್ ಎಡಿಷನ್, ಅವನಿಸ್ 125 ಸ್ಪೆಷಲ್ ಎಡಿಷನ್. ಹಾಗೆ ಈ ಸ್ಕೂಟರ್ ಇರುವಂತಹ ಕಲರ್ ಆಪ್ಷನ್ಸ್ ನ ನೋಡೋದಾದ್ರೆ ಮೆಟಾಲಿಕ್, ಮ್ಯಾಟ್, ಪ್ಲಾಟಿನಮ್, ಸಿಲ್ವರ್, ಗ್ಲಾಸ್ ಸ್ಪಾರ್ಕಲ್ ಬ್ಲಾಕ್, ಗ್ಲಾಸಿ ಸ್ಪಾರ್ಕಲ್ ಬ್ಲಾಕ್, ಗ್ಲಾಸಿ ಸ್ಪಾರ್ಕಲ್ ಬ್ಲಾಕ್, ಪರ್ಲ್ ಮಿರಾ ರೆಡ್, ಗ್ಲಾಸಿ ಸ್ಪಾರ್ಕಲ್ ಬ್ಲಾಕ್, ಪರ್ಲ್ ಗ್ಲಾಷಿಯರ್ ವೈಟ್, ಚಾಂಪಿಯನ್ ಯೆಲ್ಲೋ, ಗ್ಲಾಸಿ ಸ್ಪಾರ್ಕಲ್ ಬ್ಲಾಕ್, ಮೆಟಾಲಿಕ್ ಮ್ಯಾಟ್, ಬ್ಲಾಕ್ ಮೆಟಾಲಿಕ್ ಮ್ಯಾಟ್, ಟೈಟಾನಿಯಂ, ಸಿಲ್ವರ್. ಹಾಗೆ ಈ ಒಂದು ಸ್ಕೂಟರ್ ನ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ನ ನೋಡ್ತಿರ್ಬೋದು, ತುಂಬಾನೇ ಅದ್ಭುತವಾಗಿ ಸ್ಪೋರ್ಟಿ ಲುಕ್ ನ ಕೊಟ್ಟಿರುವಂತದ್ದು. ಹಾಗೆ ನಿಮ್ಗೆ ಇಲ್ಲಿ ಎರಡು ಮಿರರ್ಸ್ ಪ್ಲೇಸ್ಮೆಂಟ್ ಆಗಿರುತ್ತೆ, ಅದು ಕೂಡ ನಿಮ್ಗೆ ಮ್ಯಾಟ್ ಫಿನಿಶ್ ಜೊತೆಗೆ ಬಂದಿರುತ್ತೆ. ಹಾಗೆ ಇಲ್ಲಿರುವಂತಹ ವೈಸರ್ ನ ನೋಡ್ತಿರ್ಬೋದು, ಬ್ಲಾಕ್ ಗ್ಲಾಸಿ ಫಿನಿಶ್ ಜೊತೆಗೆ ಸುಜುಕಿ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು. ಫ್ರಂಟ್ ಪಾರ್ಟ್ ನ ನೋಡ್ತಿರ್ಬೋದು, ನಿಮ್ಗೆ ಶಾರ್ಪ್ ಎಡ್ಜಸ್ ಇಂದ ಬಂದಿರುವಂತದ್ದು. ಹಾಗೆ ಎರಡು ಹಾಲೋಜಿನ್ ಇಂಡಿಕೇಟರ್ಸ್ ನ ಕೊಟ್ಟಿರುವಂತದ್ದು. ಇಲ್ಲಿ ನಿಮ್ಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು. ನೆಕ್ಸ್ಟ್ ಈ ಒಂದು ಪಾರ್ಟ್ ನ ನೋಡ್ತಿರ್ಬೋದು, ಫ್ರಂಟ್ ಅಲ್ಲಿ ಡ್ಯೂಯಲ್ ಕಲರ್ ಕೊಟ್ಟಿರುವಂತದ್ದು ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಅವನಿಸ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು. ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಎರಡು ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿರುವಂತದ್ದು, ಅದು ಕೂಡ ಎಲ್ಇಡಿ ಜೊತೆಗೆ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲಾ ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುತ್ತೆ. ಹಾಗೆ ಇಲ್ಲಿ ವೆಂಟಿಲೇಷನ್ ಗೂ ಕೂಡ ಒಂದಷ್ಟು ಸ್ಪೇಸ್ ನ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಸೈಡ್ ಪ್ಯಾನೆಲ್ಸ್ ನಿಮ್ಗೆ ಸ್ಪೋರ್ಟಿ ಲುಕ್ ನ ಮತ್ತಷ್ಟು ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಅವನಿಸ್ ಅನ್ನೋ ಒಂದು ಲೆಟರ್ಸ್ ಏನಿರುತ್ತಲ್ವಾ, ಅದು ಎರಡೂ ಸೈಡ್ ಅಲ್ಲಿ ನಿಮ್ಗೆ ಕಂಟಿನ್ಯೂಯೇಷನ್ ಬ್ಯಾಡ್ಜಿಂಗ್ ಆಗಿರುವಂತದ್ದು ನೋಡ್ತಿರ್ಬೋದು. ಇಲ್ಲಿ ಎ ಅಂತ ಇರೋದು, ಸೊ ಎರಡು ಸೈಡ್ ಕೊಟ್ಟಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಮಡ್ಗಡ್ ನಿಮ್ಗೆ ಫೈಬರ್ ಇಂದ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ನೋಡ್ತಿರ್ಬೋದು ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಈ ಒಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ತುಂಬಾನೇ ಅದ್ಭುತವಾಗಿ ಕೊಟ್ಟಿರುವಂತದ್ದು. ಎಲ್ಲಾ ಹಳ್ಳ ಕೊಳ್ಳಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಈ ಒಂದು ಸಸ್ಪೆನ್ಷನ್ಸ್ ನಲ್ಲಿ ಕೊಟ್ಟಿರುವಂತದ್ದು ತುಂಬಾನೇ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ನಿಮ್ಗೆ ಸೆಂಟ್ರಲ್ ಬ್ರೇಕಿಂಗ್ ಸಿಸ್ಟಮ್ ಅನ್ನೋ ಒಂದು ಬ್ರೇಕಿಂಗ್ ಸಿಸ್ಟಮ್ ನ ಕೊಟ್ಟಿರ್ತಾರೆ. ಹಾಗೆ ಫ್ರಂಟ್ ಸೆಕ್ಷನ್ ಅಲ್ಲಿ ಎಲ್ಲಾ ವೇರಿಯಂಟ್ಸ್ ನಲ್ಲೂ ನಿಮ್ಗೆ ಡಿಸ್ಕ್ ಬ್ರೇಕ್ ನ ಕೊಟ್ಟಿರ್ತಾರೆ. ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು ನಿಮ್ಗೆ 190 ಆಗಿರುವಂತದ್ದು. ಹಾಗೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ನ ಈ ಒಂದು ಬ್ರೇಕಿಂಗ್ ಸಿಸ್ಟಮ್ ನಲ್ಲಿ ಕೊಟ್ಟಿರ್ತಾರೆ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಕೂಡ. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 90x90 12 ಇಂಚಸ್ ಇಂದ ಬಂದಿರುತ್ತೆ. ಜೊತೆಗೆ ನಿಮ್ಗೆ ಅಲಾಯ್ ವೀಲ್ಸ್ ನ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಕೊಟ್ಟಿರ್ತಾರೆ, ಎಲ್ಲೂ ಕೂಡ ನಿಮ್ಗೆ ಸ್ಟೀಲ್ ರಿಮ್ಸ್ ನ ಕೊಟ್ಟಿರೋದಿಲ್ಲ. ಹಾಗೆ ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ ಕೂಡ ನಿಮ್ಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಹಾಗೆ ಅಲಾಯ್ ವೀಲ್ಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದಾಗಿರುತ್ತೆ. ಈ ಒಂದು ಸ್ಕೂಟರ್ ನಲ್ಲಿ ನೋಡ್ತಿರ್ಬೋದು ಅಲಾಯ್ ವೀಲ್ಸ್ ಕೂಡ ತುಂಬಾನೇ ಕಲರ್ಫುಲ್ ಆಗಿ ಜೊತೆಗೆ ಒಳ್ಳೆ ಡಿಸೈನ್ ಇಂದ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಈ ಸ್ಕೂಟರ್ ನ ಬ್ಯಾಕ್ ಸೆಕ್ಷನ್ ಇರುವಂತಹ ಸಸ್ಪೆನ್ಷನ್ ನ ನೋಡೋದಾದ್ರೆ ಸ್ವಿಂಗ್ ಆರ್ಮ್ ಅನ್ನೋ ಒಂದು ಸಸ್ಪೆನ್ಷನ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಆಸ್ ಯೂಶುವಲ್ ನಿಮ್ಗೆ ಸೈಡ್ ಅಲ್ಲಿ ಕೊಟ್ಟಿರುವಂತದ್ದು ಸ್ಪೋರ್ಟಿ ಲುಕ್ ನ ಮತ್ತಷ್ಟು ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಈ ಒಂದು ಸಸ್ಪೆನ್ಷನ್ಸ್. ಹಾಗೆ ಈ ಒಂದು ಸಸ್ಪೆನ್ಷನ್ ನಿಮ್ಗೆ ಎಲ್ಲಾ ಹಳ್ಳ ಕೊಳ್ಳಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿನ ಈ ಒಂದು ಸಸ್ಪೆನ್ಷನ್ಸ್ ನಲ್ಲಿ ಕೊಟ್ಟಿರುವಂತದ್ದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸ್ಕೂಟರ್ ನ ಬ್ಯಾಕ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡ್ರಮ್ ಬ್ರೇಕ್ಸ್ ಕೊಟ್ಟಿರ್ತಾರೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು ನಿಮ್ಗೆ 120 ಆಗಿರುವಂತದ್ದು. ಜೊತೆಗೆ ನಿಮ್ಗೆ ಈ ಒಂದು ಸ್ಕೂಟರ್ ನ ಬ್ಯಾಕ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 90x100 10 ಇಂಚಸ್ ಇಂದ ಬಂದಿರುತ್ತೆ. ಜೊತೆಗೆ ನಿಮ್ಗೆ ಅಲಾಯ್ ವೀಲ್ಸ್ ನ ಕೊಟ್ಟಿರ್ತಾರೆ. ಎಲ್ಲಾ ವೇರಿಯಂಟ್ಸ್ ನಲ್ಲೂ ಕೂಡ ಅಲಾಯ್ ವೀಲ್ಸ್ ನ ಕೊಟ್ಟಿರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ನಿಮ್ಗೆ ಸ್ಟೀಲ್ ರಿಮ್ಸ್ ಸಿಕ್ಕೋದಿಲ್ಲ. ಹಾಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಅಲಾಯ್ ವೀಲ್ಸ್ ಆಗಿರುವಂತದ್ದು. ಈ ಸ್ಕೂಟರ್ ನ ಇಂಜಿನ್ ಪ್ಲೇಸ್ಮೆಂಟ್ ಹಾಗೆ ಡಿಸೈನ್ ನ ನೋಡ್ತಿರ್ಬೋದು ನೀವು, ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಈ ಇಂಜಿನ್ ಬಂದು ನಿಮ್ಗೆ ಅಲ್ಟ್ರಾ ಸ್ಮೂತ್ ರಿಫೈನ್ಡ್ ಇಂಜಿನ್ ಆಗಿರುವಂತದ್ದು. ಸೊ ಅದರಿಂದ ನಿಮ್ಗೆ ಈ ಸೆಗ್ಮೆಂಟ್ ನಲ್ಲಿ ಬೇರೆ ಯಾವ್ದ್ರಲ್ಲೂ ಸಿಗದೆ ಇರುವಂತಹ ಸ್ಮೂತ್ನೆಸ್ ಮತ್ತೆ ರಗಡ್ನೆಸ್ ಈ ಒಂದು ಇಂಜಿನ್ ನಲ್ಲಿ ಸಿಗುವಂತದ್ದು. ಸೊ ಇದು ನಿಮ್ಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಸ್ಕೂಟರ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ.
ಈ ಸ್ಕೂಟರ್ನ ಇಂಜಿನ್ ಸಿಸಿನ ನೋಡೋದಾದ್ರೆ 124.3 ಸಿಸಿ ಆಗಿರುವಂತದ್ದು. ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 2 ವ್ಯಾಲ್ವ್ಸ್ ನೊಂದಿಗೆ ಬಂದಿರುವಂತದ್ದು. ಹಾಗೆ ಒಂದು ಸ್ಕೂಟರ್ನ ಸ್ಟಾರ್ಟಿಂಗ್ ಟೈಪ್ ನ ನೋಡೋದಾದ್ರೆ ಕಿಕ್ ಸ್ಟಾರ್ಟ್ ಮತ್ತೆ ಸೆಲ್ಫ್ ಸ್ಟಾರ್ಟ್ ಎರಡೂ ಇರುವಂತದ್ದು. ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಎಷ್ಟೋ ಸ್ಕೂಟರ್ಗಳಲ್ಲಿ ನಿಮಗೆ ಕಿಕ್ ಸ್ಟಾರ್ಟ್ ಕೊಡೋದಿಲ್ಲ. ಹಾಗೆ ಒಂದು ಸ್ಕೂಟರ್ಗೆ ಫ್ಯೂಲ್ ಸಪ್ಲೈ ಹೇಗಾಗುತ್ತೆ ಅಂತ ನೋಡೋದಾದ್ರೆ ಫ್ಯೂಲ್ ಇಂಜೆಕ್ಷನ್ ಇಂದ ಆಗುವಂತದ್ದು. E20 ಪೆಟ್ರೋಲ್ ನ ಈ ಸ್ಕೂಟರ್ಗೆ ಬಳಸಬಹುದಾಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 5.2 ಲೀಟರ್ ಅಷ್ಟು ಆಗಿರುವಂತದ್ದು. ರಿಸರ್ವ್ ಫ್ಯೂಲ್ ಕೆಪಾಸಿಟಿ ಬಂದು 1.3 ಲೀಟರ್ ಅಷ್ಟು ಆಗಿರುವಂತದ್ದು. ಹಾಗೆ ಒಂದ್ಸತಿ ಏನಾದ್ರೂ ಫುಲ್ ಟ್ಯಾಂಕ್ ಮಾಡಿಸ್ತು ಅಂತಂದ್ರೆ ಈ ಸ್ಕೂಟರ್ ಅಲ್ಲಿ ನಾವು 258 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುವಂತದ್ದು. ಈ ಸ್ಕೂಟರ್ ನ ಪವರ್ ಅಥವಾ BHP ನ ನೋಡೋದಾದ್ರೆ 8.58 BHP ಅಟ್ 6750 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಟಾರ್ಕ್ ನ ನೋಡೋದಾದ್ರೆ 10 Nm ಅಟ್ 5500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಮ್ಯಾಕ್ಸಿಮಮ್ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 109 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಮೈಲೇಜ್ ನ ನೋಡೋದಾದ್ರೆ 49 ರಿಂದ 53 ಕಿಲೋಮೀಟರ್ ಪರ್ ಲೀಟರ್ಗೆ ಕೊಡುವಂತದ್ದು. ಸ್ಕೂಟರ್ ನ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನ ನೋಡೋದಾದ್ರೆ ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ ಕೂಡ ನಿಮಗೆ LCD ಡಿಸ್ಪ್ಲೇ ಬರುವಂತದ್ದು. ಆದ್ರೆ ಸ್ಟ್ಯಾಂಡರ್ಡ್ ವೇರಿಯಂಟ್ ನಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರೋದಿಲ್ಲ. ಮಿಕ್ಕ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಕೂಡ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಇದಷ್ಟೇ ಚೇಂಜಸ್ ಇರೋದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಅಲ್ಲಿ, ಬೇರೆ ಯಾವುದೇ ಚೇಂಜಸ್ ಇರೋದಿಲ್ಲ. ಮಿಡ್ ವೇರಿಯಂಟ್ ಮತ್ತೆ ಟಾಪ್ ವೇರಿಯಂಟ್ ಅಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇರುತ್ತೆ, 2 ಟ್ರಿಪ್ ಮೀಟರ್ಸ್ ಇರುತ್ತೆ, ಲಾಸ್ಟ್ ಪಾರ್ಕಿಂಗ್ ಲೊಕೇಶನ್ ಇರುತ್ತೆ, SMS ಮತ್ತೆ ಕಾಲ್ ಅಲರ್ಟ್ಸ್ ಇರುತ್ತೆ. ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ಬರುವಂತದ್ದು. ಹಾಗೆ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಕೂಡ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರನೇ ಬರುವಂತದ್ದು, ಎಲ್ಲೂ ಕೂಡ ಅನಲಾಗ್ ಇರೋದಿಲ್ಲ. ಮತ್ತೆ ಇಲ್ಲಿರುವಂತಹ ಎರಡು ಬಟನ್ಸ್ ನಲ್ಲಿ ನೀವು ಈ ಒಂದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನ ಅಡ್ಜಸ್ಟ್ ಮಾಡ್ಕೊಬಹುದಾಗಿರುತ್ತೆ. ಸುಜುಕಿ ಕಂಪನಿಯವರು ಕ್ವಾಲಿಟಿಗಾಗ್ಲಿ ಅಥವಾ ಪ್ರೀಮಿಯಂನೆಸ್ಗಾಗ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ದಿರಾ ಈ ಒಂದು ಪ್ರಾಡಕ್ಟ್ ನ ಕಂಪ್ಲೀಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ಗೆ ಬಿಟ್ಟಿರುವಂತದ್ದು. ನೋಡ್ತಿರ್ಬೋದು, ಪ್ರತಿಯೊಂದು ಸ್ವಿಚಸ್ ಆಗ್ಲಿ, ಗ್ರಿಪ್ಪರ್ಸ್ ಆಗ್ಲಿ, ಬ್ರೇಕ್ ಲೀವರ್ಸ್ ಆಗ್ಲಿ ತುಂಬಾನೇ ಅದ್ಭುತವಾಗಿರುವಂತದ್ದು. ಹಾಗೆ ನಿಮಗೆ ಕೀ ಪ್ಲೇಸ್ಮೆಂಟ್ ಇಲ್ಲಿರುವಂತದ್ದು, 2 ನಾರ್ಮಲ್ ಕೀಸ್ ನ ಈ ಒಂದು ಸ್ಕೂಟರ್ ಅಲ್ಲಿ ಕೊಟ್ಟಿರುವಂತದ್ದು. ಹಾಗೆ ನಿಮಗೆ ಒಂದಷ್ಟು ಥಿಂಗ್ಸ್ ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ನಿಮಗೆ ಸ್ಪೇಸ್ ಇರುವಂತದ್ದು. ಯಾವ್ದಾದ್ರು ಥಿಂಗ್ಸ್ ನ ಈಸಿಯಾಗಿ ಇಟ್ಕೊಂಡು ಈ ಒಂದು ಗಾಡಿನ ನಾವು ಆರಾಮಾಗಿ ಓಡಿಸಬಹುದಾಗಿರುವಂತದ್ದು. ಹಾಗೆ ನಿಮಗೆ ಇಲ್ಲಿ ಒಂದು ಲಗೇಜ್ ಹುಕ್ ನ ಕೊಟ್ಟಿರುವಂತದ್ದು. ಯಾವುದೇ ಲಾಕ್ ಇರೋದಿಲ್ಲ, ಬೇಸಿಕ್ ಹುಕ್ ನ ಕೊಟ್ಟಿರುವಂತದ್ದು. ಮತ್ತೆ ನಿಮಗೆ ಒಂದಷ್ಟು ಸ್ಟೋರೇಜ್ ನ ಇಡೋದಕ್ಕೆ ಇಲ್ಲಿ ಒಂದಷ್ಟು ಸ್ಪೇಸ್ ನ ಕೊಟ್ಟಿರುವಂತದ್ದು. ಜೊತೆಗೆ USB ಚಾರ್ಜಿಂಗ್ ಸಾಕೆಟ್ ಕೂಡ ಪ್ರತಿಯೊಂದು ವೇರಿಯಂಟ್ ನಲ್ಲೂ ಕೊಡುವಂತದ್ದು. ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾವುದೇ ವೇರಿಯಂಟ್ಸ್ ನಲ್ಲೂ ಮಿಸ್ ಮಾಡಿಲ್ಲ. ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ ಚಾರ್ಜಿಂಗ್ ಸಾಕೆಟ್ ನ ಈ ಒಂದು ಸ್ಕೂಟರ್ ಅಲ್ಲಿ ಕೊಟ್ಟಿರುವಂತದ್ದು. ಅದನ್ನ ಹಾಗೆ ಈಸಿಯಾಗಿ ಲಾಕ್ ಮಾಡಬಹುದಾಗಿರುತ್ತೆ. ಹಾಗೆ ಲೆಗ್ ರೂಮ್ ಸ್ಪೇಸ್ ನ ಈ ಒಂದು ಸ್ಕೂಟರ್ ಅಲ್ಲಿ ನೋಡ್ತಿರ್ಬೋದು, ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲ ಥಿಂಗ್ಸ್ ನ ಇಟ್ಕೊಂಡು ಈಸಿಯಾಗಿ ಗಾಡಿನ ಓಡಿಸಬಹುದಾಗಿರುವಂತದ್ದು. ಹಾಗೆ ಅಂಡರ್ ಸೀಟ್ ಹುಕ್ ಕೂಡ ಈ ಒಂದು ಸ್ಕೂಟರ್ ಅಲ್ಲಿ ಇರುವಂತದ್ದು ನೋಡ್ತಿರ್ಬೋದು. ಅದು ಕೂಡ ಲಾಕ್ ಜೊತೆಗೆ ಬರ್ತಿರುವಂತದ್ದು. ಸೊ ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸ್ಕೂಟರ್ ನ ಡಿಕ್ಕಿ ಸ್ಪೇಸ್ ನ ಓಪನ್ ಮಾಡೋದಕ್ಕೆ ಕೀನ ಲೆಫ್ಟ್ ತಿರುಗಿಸಬೇಕಾಗುತ್ತೆ. ನೋಡ್ತಿರ್ಬೋದು, ಡಿಕ್ಕಿ ಸ್ಪೇಸ್ ತುಂಬಾನೇ ಜಾಸ್ತಿ ಇರುವಂತದ್ದು. 21.8 ಲೀಟರ್ ಅಷ್ಟು ಕೆಪಾಸಿಟಿ ಒಂದು ಡಿಕ್ಕಿಯಲ್ಲಿ ಇರುವಂತದ್ದು. ನೀವು ಒಂದು ದೊಡ್ಡ ಹೆಲ್ಮೆಟ್ ನ ಇಟ್ಟು ಬೇರೆ ಥಿಂಗ್ಸ್ ಕೂಡ ಇಟ್ಟು ಗಾಡಿನ ಓಡಿಸಬಹುದಾಗಿರುವಂತ ಸ್ಪೇಸ್ ಈ ಒಂದು ಡಿಕ್ಕಿ ಸ್ಪೇಸ್ ನಲ್ಲಿ ಕೊಟ್ಟಿರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು, ತುಂಬಾನೇ ಸ್ಪೇಷಿಯಸ್ ಆಗಿದೆ. ನೀವು ಆರಾಮಾಗಿ ಸ್ಟೋರೇಜ್ ನ ಯುಟಿಲೈಸ್ ಮಾಡ್ಕೊಬಹುದಾಗಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಈ ಒಂದು ಸ್ಕೂಟರ್ ನ ಸೀಟ್ ಸೈಜು ಮತ್ತೆ ಡಿಸೈನ್ ನ ನೋಡ್ತಿರ್ಬೋದು, ತುಂಬಾನೇ ಅದ್ಭುತವಾಗಿರುವಂತದ್ದು. ಸಿಂಗಲ್ ಸೀಟ್ ನ ಕೊಟ್ಟಿರುವಂತದ್ದು. ರೈಡರು ಮತ್ತೆ ಪಿಲಿಯನ್ ರೈಡರ್ ಇಬ್ರಿಗೂ ಕೂಡ ತುಂಬಾನೇ ಕಂಫರ್ಟಬಲ್ ಆಗಿರುವಂತಹ ಸೀಟ್ಸ್ ನ ಕೊಟ್ಟಿರುವುದರಿಂದ ನೀವು ಆರಾಮಾಗಿ ಗಾಡಿನ ಓಡಿಸ್ಕೊಂಡು ತುಂಬಾ ದೂರ ಹೋಗಬಹುದಾಗಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಸ್ಪ್ಲಿಟೆಡ್ ಗ್ರಾಬ್ ರೈಲ್ಸ್ ಕೊಟ್ಟಿರೋದ್ರಿಂದ ಈ ಒಂದು ಸ್ಕೂಟರ್ ನ ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಈ ಡಿಸೈನ್ ನ ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಸ್ಪ್ಲಿಟೆಡ್ ಟೈಲ್ ಲ್ಯಾಂಪ್ಸ್ ನ ಕೊಟ್ಟಿರೋದು LED ಇಂದ ಬಂದಿರುವಂತದ್ದು. ಮತ್ತೆ ಇಂಡಿಕೇಟರ್ಸ್ ನಿಮಗೆ ಹಾಲೋಜಿನ್ ಇಂದ ಬಂದಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲಿ ಆಗಿರುವಂತದ್ದು. ಈ ಸ್ಕೂಟರ್ ನ ಫುಟ್ಬೋರ್ಡ್ ಹತ್ರ ಸುಜುಕಿ ಅನ್ನೋ ಒಂದು ಬ್ಯಾಡ್ಜಿಂಗು ತುಂಬಾನೇ ಅದ್ಭುತವಾಗಿ ಆಗಿದೆ ಅಂತಾನೆ ಹೇಳ್ಬೋದು. ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಹಾಗೆ ಪಿಲಿಯನ್ ರೈಡರ್ ನ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ಮೆಟಲ್ ನಲ್ಲಿ ಬಂದಿರೋದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಸೈಡ್ ಸ್ಟ್ಯಾಂಡ್, ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಈ ಒಂದು ಸ್ಕೂಟರ್ ಅಲ್ಲಿ ಬರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ ಕೂಡ ನಮಗೆ ಕಿಕ್ ಸ್ಟಾರ್ಟ್ ಈ ಒಂದು ಸ್ಕೂಟರ್ ಅಲ್ಲಿ ಬರುವಂತದ್ದು. ಹಾಗೆ ಇಂಜಿನ್ ಮೇಲೆ ಸುಜುಕಿ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಅವೆನೀಸ್ ಅನ್ನೋ ಒಂದು ಬ್ಯಾಡ್ಜಿಂಗು ಪ್ರತಿಯೊಂದು ಸೈಡ್ ಅಲ್ಲೂ ತುಂಬಾನೇ ಅದ್ಭುತವಾಗಿ ಬಂದಿರುವಂತದ್ದು. ಹಾಗೆ ರೈಟ್ ಸೈಡ್ ಅಲ್ಲೂ ಕೂಡ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲೂ ಕೂಡ ಸುಜುಕಿ ಅನ್ನೋ ಒಂದು ಬ್ಯಾಡ್ಜಿಂಗ್ ನ ನೋಡ್ತಿರ್ಬೋದು. ಮತ್ತೆ ಅವೆನಿಸ್ ಅನ್ನೋ ಒಂದು ಬ್ಯಾಡ್ಜಿಂಗು ಮೋಟೋ GP ಇನ್ಸ್ಪೈರ್ಡ್ ಗ್ರಾಫಿಕ್ಸ್ ಇಂದ ಬಂದಿರುವಂತದ್ದು. ತುಂಬಾನೇ ಅದ್ಭುತವಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಇದು ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಬರುವಂತದ್ದು. ನೋಡ್ತಿರ್ಬೋದು, ಈ ಸ್ಕೂಟರ್ ನ ಪ್ರತಿಯೊಂದು ಗ್ರಾಫಿಕ್ಸ್ ಕೂಡ ಈ ಒಂದು ಸ್ಕೂಟರ್ ನ ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಸೈಲೆನ್ಸರ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲ ಆಗಿರುವಂತದ್ದು. ಆ ಗ್ಲಾಸಿ ಫಿನಿಶ್ ಟಾಪ್ ಕವರ್ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಸೈಲೆನ್ಸರ್ ಮೇಲೆ ನಿಮಗೆ.
ಹಾಗೆ ಈ ಒಂದು ಸ್ಕೂಟರ್ನ ಫ್ಯೂಯಲ್ ಟ್ಯಾಂಕ್ನ ಓಪನ್ ಮಾಡೋದಕ್ಕೆ ಅಥವಾ ಫ್ಯೂಯಲ್ ಕ್ಯಾಪ್ನ ಓಪನ್ ಮಾಡೋದಕ್ಕೆ ಯಾವುದೇ ರೀತಿ ಸ್ವಿಚ್ನ ಕೊಟ್ಟಿರೋದಿಲ್ಲ. ಬದಲಾಗಿ ಹಿಂದೆಗಡೆ ಸೆಕ್ಷನ್ ಅಲ್ಲಿ ನಿಮಗೆ ಕೀನ ಹಾಕಿ ಹಿಂದೆಗಡೆ ಇರುವಂತಹ ಈ ಒಂದು ಫ್ಯೂಯಲ್ ಕ್ಯಾಪ್ನ ಓಪನ್ ಮಾಡಬಹುದಾಗಿರುವಂತದ್ದು. ಸೊ ನೋಡ್ತಿರ್ಬೋದು, ಕುತ್ಕೊಂಡೇ ಕೂಡ ನೀವು ಈ ಒಂದು ಫ್ಯೂಯಲ್ ಟ್ಯಾಂಕ್ಗೆ ಫ್ಯೂಯಲ್ನ ಫಿಲ್ ಮಾಡಬಹುದಾಗಿರುವಂತದ್ದು ಈ ಒಂದು ಸ್ಕೂಟರ್ನಲ್ಲಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಸ್ಕೂಟರ್ನ ಟಾಪ್ ವೇರಿಯಂಟ್ ಅಲ್ಲಿ ನಿಮಗೆ ಯೂನಿಕ್ ರೇಸ್ ಇನ್ಸ್ಪೈರ್ಡ್ ಬ್ರಾಂಡಿಂಗ್ ಅನ್ನೋ ಒಂದು ಸ್ಟಿಕ್ಕರ್ಸ್ ಪ್ರತಿಯೊಂದು ಸ್ಕೂಟರ್ ಅಲ್ಲಿ ಆಗಿರುತ್ತೆ. ನೋಡ್ತಿರ್ಬೋದು, ಸೈಡ್ ಪ್ಯಾನೆಲ್ಸ್ ಆಗಲಿ ಅಥವಾ ಒಂದು ಗ್ರಾಫಿಕ್ಸ್ ಡಿಸೈನ್ಸ್ ಆಗಲಿ ತುಂಬಾನೇ ಅದ್ಭುತವಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಸೆಗ್ಮೆಂಟ್ ಅಲ್ಲಿ ಇಷ್ಟು ಅದ್ಭುತವಾಗಿರುವಂತಹ ಡಿಸೈನ್ಸ್ ಮತ್ತೆ ಗ್ರಾಫಿಕ್ಸ್ ಬೇರೆ ಯಾವ ಸ್ಕೂಟರ್ ಅಲ್ಲೂ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅಷ್ಟು ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಎರಡು ಸೈಡ್ ರಿಫ್ಲೆಕ್ಟರ್ಸ್ ನ ಇರುವಂತದನ್ನ ನೋಡ್ತಿರ್ಬೋದು ಈ ಒಂದು ಸ್ಕೂಟರ್ ಅಲ್ಲಿ. ಈ ಸ್ಕೂಟರ್ನ ಕಂಪನಿ ವಾರಂಟಿನ ನೋಡೋದಾದ್ರೆ 24,000 ಕಿಲೋಮೀಟರ್ ಅಥವಾ 2 ವರ್ಷ ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಒಟ್ಟು ನಿಮಗೆ 4 ಫ್ರೀ ಸರ್ವಿಸ್ ಇರುವಂತದ್ದು. ಮೊದಲನೇ ಸರ್ವಿಸು 1,000 ಕಿಲೋಮೀಟರ್ ಅಥವಾ 45 ದಿವಸದೊಳಗಡೆ ಆಗಿರುವಂತದ್ದು. ಎರಡನೇ ಸರ್ವಿಸು 4,000 ಕಿಲೋಮೀಟರ್ ಅಥವಾ 135 ದಿವಸದೊಳಗಡೆ ಆಗಿರುವಂತದ್ದು. ಮೂರನೇ ಸರ್ವಿಸು 8,000 ಕಿಲೋಮೀಟರ್ ಅಥವಾ 225 ದಿವಸದೊಳಗಡೆ ಆಗಿರುವಂತದ್ದು. ನಾಲ್ಕನೇ ಫ್ರೀ ಸರ್ವಿಸು 12,000 ಕಿಲೋಮೀಟರ್ ಅಥವಾ 315 ದಿವಸದೊಳಗಡೆ ಆಗಿರುವಂತದ್ದು. ಫ್ರೀ ಸರ್ವಿಸ್ ಅಂತ ಹೇಳಿದ್ರೆ ನಿಮಗೆ ಲೇಬರ್ ಚಾರ್ಜಸ್ ಅಷ್ಟೇ ಫ್ರೀ ಇರುತ್ತೆ, ಮಿಕ್ಕೆಲ್ಲದಕ್ಕೂ ನೀವು ಕಾಸು ಕೊಡ್ಬೇಕಾಗತ್ತೆ. ಫ್ರೀ ಚಾರ್ಜಸ್ ಅಂತ ಹೇಳಿ ನೀವು ಫ್ರೀ ಆಗಿ ಮಾಡ್ಕೊಡ್ತಾರೆ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಹಾಗೆ ಈ ಒಂದು ಸ್ಕೂಟರ್ನ ಓವರ್ ಆಲ್ ವೆಯ್ಟ್ ನ ನೋಡೋದಾದ್ರೆ 106 ಕೆಜಿ ಇರುವಂತದ್ದು. ಈ ಒಂದು ಸ್ಕೂಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 160 ಇರುವಂತದ್ದು. ನೋಡ್ತಿರ್ಬೋದು, ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಹಳ್ಳ ಕೊಳ್ಳಗಳು ಅಥವಾ ಹಂಪ್ಸ್ ಗಳಿಗೆ ಹೆದರ್ಕೊಳ್ದಿರ ಈ ಒಂದು ಸ್ಕೂಟರ್ನ ಆರಾಮಾಗಿ ಓಡಿಸಬಹುದಾಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ನ ಸೀಟ್ ಹೈಟ್ ನ ನೋಡೋದಾದ್ರೆ 780 ಇರುವಂತದ್ದು. ಸೊ ಆರಾಮಾಗಿ ಓಡಿಸಬಹುದಾಗಿರುತ್ತೆ. ನೋಡ್ತಿರ್ಬೋದು, ನನ್ನ ಹೈಟ್ ಬಂದು 6.1 ಅಡಿ ಇರುವಂತದ್ದು. ನಾನು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಹೈಟಿನ ತೊಂದರೆ ಆಗ್ಲಿಲ್ಲ. ಹಾಗೆ ಈ ಒಂದು ಸ್ಕೂಟರ್ನ ಎಕ್ಸಾಸ್ಟ್ ನೋಟ್ ನೋಡ್ಕೊಂಡು ಬರೋಣ ಬನ್ನಿ. ಈ ಸ್ಕೂಟರ್ನ ಹೆಡ್ ಲ್ಯಾಂಪ್ಸ್ ಮತ್ತೆ ಇಂಡಿಕೇಟರ್ಸ್ ನ ನೋಡ್ತಿರ್ಬೋದು. ನಿಮಗೆ ಇಂಡಿಕೇಟರ್ಸ್ ಬಿಟ್ಟು ಮಿಕ್ಕ ಎಲ್ಲಾ ಲೈಟ್ಸ್ ಗಳು ಕೂಡ ನಿಮಗೆ ಎಲ್ಇಡಿ ಇಂದಾನೆ ಬಂದಿರುವಂತದ್ದು. ಜೊತೆಗೆ ಡಿಆರ್ಎಲ್ಸ್ ನು ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು, ಸ್ಪ್ಲಿಟೆಡ್ ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ಅಲ್ಲಿ. ಸ್ಕೂಟರ್ನ ರೈವಲ್ರಿ ಸ್ಕೂಟರ್ಸ್ ಯಾವ್ದಾವ್ದು ಅಂತ ನೋಡೋದಾದ್ರೆ ಸುಜುಕಿ ಬರ್ಗ್ಮ್ಯಾನ್ ಸ್ಟ್ರೀಟ್ 125, ಹೋಂಡಾ ಡಿಯೋ 125, ಟಿವಿಎಸ್ ಎಂಟಾರ್ಕ್ 125, ಹೋಂಡಾ ಆಕ್ಟಿವಾ 125, ಹೀರೋ ಕ್ಸೂಮ್ 125, ಸುಜುಕಿ ಆಕ್ಸೆಸ್ 125, ಯಮಹಾ ರೇ ZR 125, ಟಿವಿಎಸ್ ಜುಪಿಟರ್ 125 ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ನ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ ಆವರೇಜ್ ಆಗಿ 3,500 ರೂಪಾಯಿಂದ 5,000 ರೂಪಾಯಿನಷ್ಟು ಬರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಈ ಒಂದು ಸ್ಕೂಟರ್ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಅನ್ನೋದನ್ನ ಡೀಟೈಲ್ ಆಗಿ ನೋಡ್ತಾ ಹೋಗೋಣ ಪ್ರತಿಯೊಂದು ವೇರಿಯಂಟ್ಸ್ಗೂ ಕೂಡ. ಸ್ಟ್ಯಾಂಡರ್ಡ್ ವೇರಿಯಂಟ್ ನ ಪ್ರೈಸ್ ಡೀಟೇಲ್ಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 93,059 ರೂಪಾಯಿ ಆಗಿರುವಂತದ್ದು. ಇನ್ಶೂರೆನ್ಸ್ 7,253 ರೂಪಾಯಿ ಆಗಿರುವಂತದ್ದು. ರೋಡ್ ಟ್ಯಾಕ್ಸ್ ಅಂತ ಹೇಳಿ 13,957 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಅದರ್ಸ್ ಅಂತ ಹೇಳಿ 2,855 ರೂಪಾಯಿನಷ್ಟು ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 1,17,124 ರೂಪಾಯಿ ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನ ಎರಡನೇ ವೇರಿಯಂಟ್ ಆಗಿರುವಂತಹ ಅವೆನಿಸ್ 125 ರೇಸ್ ಎಡಿಷನ್ ನ ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ 94,107 ರೂಪಾಯಿ ಆಗಿರುವಂತದ್ದು. ಇನ್ಶೂರೆನ್ಸ್ 7,275 ರೂಪಾಯಿ ಆಗಿರುವಂತದ್ದು. ರೋಡ್ ಟ್ಯಾಕ್ಸ್ ಅಂತ ಹೇಳಿ 14,097 ರೂಪಾಯಿ. ಅದರ್ಸ್ ಅಂತ ಹೇಳಿ 2,855 ರೂಪಾಯಿನಷ್ಟು ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ಆನ್ ರೋಡ್ ಪ್ರೈಸ್ ನೋಡೋದಾದ್ರೆ 1,18,334 ರೂಪಾಯಿ ಆಗಿರುವಂತದ್ದು. ಹಾಗೆ ಟಾಪ್ ವೇರಿಯಂಟ್ ಆಗಿರುವಂತಹ ಅವೆನಿಸ್ 125 ಸ್ಪೆಷಲ್ ಎಡಿಷನ್ ನ ಪ್ರೈಸ್ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ 94,843 ರೂಪಾಯಿ ಆಗಿರುವಂತದ್ದು. ಇನ್ಶೂರೆನ್ಸ್ ಅಂತ ಹೇಳಿ 7,292 ರೂಪಾಯಿನಷ್ಟು ಮಾಡ್ತಿರುವಂತದ್ದು. ರೋಡ್ ಟ್ಯಾಕ್ಸ್ ಅಂತ ಹೇಳಿ 14,195 ರೂಪಾಯಿನಷ್ಟು ಆಗಿರುವಂತದ್ದು. ಅದರ್ಸ್ ಅಂತ ಹೇಳಿ 2,855 ರೂಪಾಯಿನಷ್ಟು ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ಆನ್ ರೋಡ್ ಪ್ರೈಸ್ ನಿಮಗೆ 1,19,185 ರೂಪಾಯಿನಷ್ಟು ಇರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಶೋರೂಮ್ ನವರು ಪ್ರತಿಯೊಂದು ಆಕ್ಸೆಸರೀಸ್ ಮೇಲೂ ಕೂಡ ಈ ಸ್ಕೂಟರ್ಗೆ 20% ಅಷ್ಟು ಡಿಸ್ಕೌಂಟ್ ನ ಕೊಡ್ತಿರುವಂತದ್ದು. ಜೊತೆಗೆ ಒಂದು ಹೆಲ್ಮೆಟ್ ನು ಕೂಡ ಫ್ರೀ ಆಗಿ ಕೊಡ್ತಿರುವಂತದ್ದು ಪ್ರತಿಯೊಂದು ಸ್ಕೂಟರ್ಗೆ. ಹಾಗೆ ನಿಮ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ಸ್ ಏನಾದ್ರು ಸೇಲ್ಸ್ ಮತ್ತೆ ಡಿಸ್ಕೌಂಟ್ ಬಗ್ಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ನಿಮ್ಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ಕಂಪ್ಲೀಟ್ ಮಾಹಿತಿನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದಿಷ್ಟು ಇನ್ಫಾರ್ಮೇಶನ್ಸ್ ಈ ಒಂದು ಸ್ಕೂಟರ್ ಬಗ್ಗೆ
ಆಗಿರುವಂತದ್ದು. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.